ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಮಂಚನಬೆಲೆ ವೇಬ್ರಿಡ್ಜ್ ಪ್ರದೇಶ. ಪ್ರತಿನಿತ್ಯ ಇಲ್ಲೇ ತಮ್ಮ ಟಿಪ್ಪರ್ ಲಾರಿಗಳನ್ನು ನಿಲ್ಲಿಸುತ್ತಾರೆ ರಮೇಶ್. ಎಂದಿನಂತೆ ಚಾಲಕರು ವಾಹನಗಳನ್ನು ನಿಲ್ಲಿಸಿ ಪಕ್ಕದಲ್ಲಿದ್ದ ಕೊಠಡಿಯಲ್ಲಿ ಮಲಗಿದ್ರು. ಇದೇ ವೇಳೆ ಬೆಳಗಿನ ಜಾವ ಕ್ವಾಲಿಸ್ ವಾಹನದಲ್ಲಿ ಬಂದ 4 ಕದೀಮರು ಟಿಪ್ಪರ್ ಲಾರಿಗಳ ಡೀಸೆಲ್ ಟ್ಯಾಂಕ್ ಕ್ಯಾಪ್ ತೆರೆದು ಡೀಸೆಲ್ ಕಳವು ಮಾಡಲು ಮುಂದಾಗಿದ್ದಾರೆ. ಅನುಮಾನಾಸ್ಪದವಾಗಿ ಕ್ವಾಲಿಸ್ ವಾಹನ ನಿಂತಿರುವುದನ್ನು ಗಮನಿಸಿದ ಚಾಲಕರು ತಕ್ಷಣ ಸ್ಥಳಕ್ಕೆ ಧಾವಿಸಿದ್ದಾರೆ. ಆಗ 4 ಟಿಪ್ಪರ್ ಲಾರಿಗಳಿಂದ ಡೀಸೆಲ್ ಕಳವು ಮಾಡುತ್ತಿದ್ದ ದೃಶ್ಯ ಬಯಲಾಗಿದೆ. ಚಾಲಕರು ಬರುತ್ತಿರುವುದನ್ನು ಕಂಡ ಕದೀಮರು ಈಗಾಗಲೇ ತುಂಬಿದ್ದ ಡೀಸೆಲ್ ಕ್ಯಾನ್ಗಳನ್ನು ಸ್ಥಳದಲ್ಲೇ ಬಿಟ್ಟು ಕ್ವಾಲಿಸ್ ವಾಹನದಲ್ಲಿ ಪರಾರಿಯಾಗಿದ್ದಾರೆ. ಕಳ್ಳರು ಪರಾರಿಯಾಗುತ್ತಿರುವ ದೃಶ್ಯಗಳು ಅಲ್ಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇದು ಈ ಭಾಗದಲ್ಲಿ ನಡೆದ ಮೊದಲ ಘಟನೆ ಅಲ್ಲ. ಈ ಹಿಂದೆಯೂ ಇದೇ ವೇಬ್ರಿಡ್ಜ್ ಬಳಿ ನಿಲ್ಲಿಸಿದ್ದ ಜೆಸಿಬಿ, ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ ಲಾರಿಗಳ ಬೆಲೆ ಬಾಳುವ ಬ್ಯಾಟರಿಗಳನ್ನು ಕಳ್ಳರು ಕಳವು ಮಾಡಿದ್ರು. ಈ ಪ್ರಕರಣಗಳ ತನಿಖೆ ಇನ್ನೂ ಪೂರ್ಣಗೊಳ್ಳುವ ಮುನ್ನವೇ ಇದೀಗ ಡೀಸೆಲ್ ಕಳ್ಳತನಕ್ಕೂ ಕೈ ಹಾಕಿರುವುದು ವಾಹನ ಮಾಲೀಕರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ರಮೇಶ್ ಅಂತ, ಇಲ್ಲೇ ಮಂಚನಬೆಲೆ ಅಂಡರ್ ಪಾಸ್ ಹತ್ರ ವೇಬ್ರಿಡ್ಜ್ ಇದೆ, BV ವೇಬ್ರಿಡ್ಜ್ ಅಂತ ನಮ್ಮದೇ ಆಗಿರುತ್ತೆ. ಅದರಲ್ಲಿ ಒಂದು 4-5 ಟಿಪ್ಪರ್ ಇದ್ದಾವೆ ನಮ್ಮದೇ ಸ್ವಂತ. ಇದು ಚಿಕ್ಕಬಳ್ಳಾಪುರದಿಂದ, ಇದು ಪೆರೇಸ್ನಗರದಿಂದ ಚಿಕ್ಕಬಳ್ಳಾಪುರಕ್ಕೆ ಮೆಟೀರಿಯಲ್ ಓಡಿಸ್ತಿರ್ತೀವಿ. ಅದು ನೈಟ್ ಆಲ್ಟ್ ಇಲ್ಲೇ ಮಾಡಿಸ್ತಿರ್ತೀವಿ. ಡ್ರೈವರ್ಗಳೆಲ್ಲ ಮನೆಗೆ ಹೋಗಿರ್ತಾರೆ. ಇಲ್ಲೇ ಒಂದು 4 ಜನ ಹುಡುಗರು ನಮ್ಮ ಕೆಲಸದ ಮಾಡೋರು ರೂಮಲ್ಲಿ ಮಲಗಿರ್ತಾರೆ. ಅವ್ರು ಬೆಳಗ್ಗೆ 6 ಗಂಟೆಯಲ್ಲಿ ಬಂದು 4 ಜನ ಕ್ವಾಲಿಸಲ್ಲಿ ಬಂದು ಇಲ್ಲೇ ನಿಲ್ಲಿಸ್ಬಿಟ್ಟು ಟಿಪ್ಪರಲ್ಲಿ ಡೀಸೆಲ್ ತೆಗಿಯೋಕ್ಕೆ ಟ್ರೈ ಮಾಡವ್ರೆ. ಆವಾಗ ಫಸ್ಟ್ ಬಂದು ಬಾಗಿಲೆಲ್ಲ ಹಾಕ್ಬಿಟ್ಟು ಚಿಲ್ಕ ಹಾಕ್ಬಿಟ್ಟು ಅಲ್ಲೇ ಇದ್ದ ಟ್ಯಾಕ್ಟ್ರ್ ಇದು ಕ್ಯಾನ್ಗಳು, ಡೀಸೆಲ್ ಕ್ಯಾನ್ಗಳು ತಂದು ನಮ್ಮ ಟಿಪ್ಪರ್ ಗಾಡಿ ಕೆಳಗೆ ನುಗ್ಗಿ ಬೋಲ್ಟ್ ಹೊಡೆದಾಕಿ ಡೀಸೆಲೆಲ್ಲ ಹಿಡ್ದವ್ರೆ. ಅಷ್ಟರೊಳಗೆ ನಮ್ಮ ಫ್ರೆಂಡ್ ಬಂದು ನೋಡಿ ಕೇಳಿದ್ದಕ್ಕೆ ಇಲ್ಲ ಇಲ್ಲಿ ಸುಮ್ಮನೆ ರಿಸರ್ಚ್ಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗಿದ್ದಾರೆ. 4 ಜನ ಕಾರಲ್ಲಿದ್ದರು. ಸರಿ ಏನಪ್ಪ ಹಿಂಗೆ ಇಲ್ಲಿದ್ರೆ ಅಂದಕ್ಕೆ ಈ ಥರ ಹೇಳಿದ್ದಾರೆ, ರಿಸರ್ಚ್ಗೆ ಬಂದಿದ್ದೀವಿ ಅಂತ. ಸರಿ ಆಯ್ತಂತ ಈ ಕಡೆ ಬಂದು ನೋಡಿದ್ರೆ ಮತ್ತೆ ಅಲ್ಲಿ ಒಬ್ರು ಇದ್ದೀರಂತೆ ಲಾರಿ ಹತ್ರ. ಅಲ್ಲಿ ಹೋಗಿ ನೋಡಿ ಕೇಳಿದ್ದಕ್ಕೆ ಕ್ಯಾನ್ ಕೆಳಗೆ ಚೆಲ್ಬಿಟ್ಟು ಓಡೋಗಿ ಕಾರಲ್ಲಿ ಹತ್ಬಿಟ್ಟು ಓಡೋಗವ್ರೆ. ಇಲ್ಲಿ ಬಂದು ನೋಡಿದ್ರೆ ನಮ್ಮ ಹುಡುಗರು ಬಾಗಿಲೆಲ್ಲ ಹಾಕ್ಬಿಟ್ಟವ್ರೆ. ಅವ್ರು ಆಚೆ ಬರ್ದಿರ ಮಾಡಿ ಡೀಸೆಲ್ ಕಳ್ತನ ಮಾಡೋಕ್ಕೆ ಬಂದವ್ರೆ. ಬೆಳಗ್ಗೆ 6 ಗಂಟೆಯಲ್ಲಿ ನಡೆದಿರೋದು ಈ ಥರ. ಬೆಳಗ್ಗೆ 6 ಗಂಟೆಯಲ್ಲಿ ಈ ಥರ ನಡೆದ್ರೆ ನೈಟ್ ಹೊತ್ತು ನಾವು ಎಲ್ಲ ಬಿಟ್ಟು ಇಲ್ಲಿ ಇರ್ತೀವಿ. ಲಕ್ಷಾಂತರ ಬಂಡವಾಳ ಹಾಕಿರ್ತೀವಿ. 4-5 ಗಾಡಿಗಳು ನಿಂತಿರ್ತವೆ, ಟ್ಯಾಕ್ಟ್ರಿಗಳಿರ್ತವೆ, JCB ಇದ್ದಾವೆ. ಇದೆಲ್ಲ ಈ ಥರ ಮಾಡಿದ್ರೆ ರಕ್ಷಣೆ ಯಾರು? ಇದಕ್ಕೆ ಈ ಥರ ಕಳ್ಳರು ಜಾಸ್ತಿ ಆಗೋರೆ. ಮಾರ್ನಿಂಗ್ 6:30 ಕಾಲೇಜಲ್ಲಿ ಬಂದಿದ್ದಾರೆ. ಒಂದು 4 ಜನ ಕಾಲೇಜಲ್ಲಿ ಬಂದು ಡೀಸೆಲ್ ಎಲ್ಲ ಕದಿಯೋಕ್ಕೆಲ್ಲ ಓಪನ್ ಮಾಡಿದ್ದಾರೆ ಮತ್ತು ಕ್ಯಾನ್ಗಳಿಗೆ ಹಿಡಿದು ನಮ್ಮ ಹುಡುಗ ಬಂದು ಏನಿದು ಅಂತ ಕೇಳಿದ ತಕ್ಷಣ ಅವರು ಹೊಡಿಯೋಕ್ಕೆ ಬಂದಿದ್ದಾರೆ. ಬಂದರೆ ನಮ್ಮ ಹುಡುಗ ಫೋನ್ ತೊಗೊಂಡಿದ್ದಾನೆ ವಿಡಿಯೋ ಮಾಡೋದಕ್ಕೆ, ಮತ್ತು ಕಾಲೇಜ್ ತೊಗೊಂಡು ಓಡೋಗಿದ್ದಾರೆ. ಇದೇ ರೀತಿ ಸತತವಾಗಿ ನಡೀತಾನೆ ಇದೆ ಕಳ್ತನ. ಇದು 4ನೇ ಬಾರಿ ಕಳ್ತನ. ಹೈವೇ ಪಕ್ಕದಲ್ಲೇ ಇರುವಂಥ ಒಂದು ವೇಬ್ರಿಡ್ಜಲ್ಲಿ ಕಳ್ತನ ನಡೀತಾನೆ ಇದೆ. ಪೊಲೀಸ್ ಲಾಸ್ಟ್ ಟೈಮು ಕಂಪ್ಲೇಂಟ್ ಕೊಟ್ಟಿದ್ವಿ. ಪೊಲೀಸವ್ರು ಯಾವುದೇ ರೀತಿ ಆ್ಯಕ್ಷನ್ ತೊಗೊಳ್ಳಿಲ್ಲ. ಪೊಲೀಸವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. 24/7 ಪೊಲೀಸವ್ರು ಅಂತ ಹೇಳ್ತಾರೆ. ಬಟ್ ಆದರೆ ಬೆಳಗ್ಗೆನೇ ಕಳ್ತನ ಆಗ್ತಾ ಇದ್ರೂ ಯಾರನ್ನೂ ಎಚ್ಚೆತ್ಕೊಳ್ತಾ ಇಲ್ಲ. ಕಳ್ಳರು ಏನು ನೋಡಿ ಬೆಳಗ್ಗೆನೇ ಕಳ್ತನ ಮಾಡ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಕಳ್ತನ ಮಾಡೋದಕ್ಕೆ ಪೊಲೀಸ್ ಏನಾದರೂ ಸಪೋರ್ಟಾಗಿ ನಿಂತಿದೆ ಅಂತಲೂ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಎಲ್ಲ ಕ್ರಮವನ್ನು ನೀವು ತಗೊಳ್ಬೇಕು. ಈ ಥರ ನಡೀತಾ ಇದ್ದರೆ ಯಾವುದೇ ಗಾಡಿಗಳಲ್ಲಿ ಡೀಸೆಲ್ ಹೈವೇದಲ್ಲಿ ತುಂಬ ಕಳ್ತನ ಆಗ್ತಾ ಇದೆ. ಯಾರೂ ಎಲ್ಲ ಆಚೆ ಬರ್ತಾ ಇಲ್ಲ. ಇವತ್ತು ನಾವೊಂದು ಆಚೆ ಬಂದಿದ್ದೀವಿ. ನನ್ನ ಹೆಸರು ವಂಶಿ ಅಂತ. ಇಲ್ಲಿ ಮಂಚನಬೆಲೆ ಅಂಡರ್ ಪಾಸ್ ಹತ್ರ ನಮ್ಮದು BV ವೇಬ್ರಿಡ್ಜ್ ಇದೆ. ಇಲ್ಲಿ ನಾನು 6 ಗಂಟೆ ಸುಮಾರು ಬಂದೆ ಇಲ್ಲಿಗೆ. ನಮ್ಮ ಹುಡುಗನ ಎಬ್ಸೋಣ ಅಂತ ಇನ್ನೂ ಎದ್ದಿರಲಿಲ್ಲ. ಎಬ್ಸ್ಬಿಟ್ಟು ನಾನು ಇದು ಕಡೆ ಸುಮ್ಮನೆ ಒಂದು ರೌಂಡ್ ಹಾಕೋಣ, ಇನ್ನು ಯಾರೂ ಎದ್ದಿಲ್ವಲ್ಲ ಅಂತ ಹೇಳ್ಬಿಟ್ಟು ಇದು ಕಡೆ ಬರ್ತಿದ್ರೆ ಅಲ್ಲೊಂದು ಕಾರ್ ಇತ್ತು ಕ್ವಾಲಿಸು. ಆ ಕಾರ್ ನಂಬರ್ ಬಂದುಬಿಟ್ಟು KA04Z 2895. ಏನು ಮಾಡ್ತಿದ್ದಾರೆ ಅಂತ ಅಲ್ಲಿಗೆ ಹೋದರೆ ಎಲ್ಲ ಕಾರ್ ಒಳಗಡೆ ಒಂದು 3 ಕೂತ್ಕೊಂಡಿದ್ರು. ಹತ್ತು ಕಡೆ ಒಬ್ಬ ಇದ್ದ. ನನಗೆ ಈ ಡೌಟ್ ಬಂದು ಯಾಕೆ ಇಲ್ಲಿದೆಯಾ ಅಂದರೆ ನಾನು ಇಲ್ಲಿ ರಿಸರ್ಚ್ಗೆ ಹೋಗಕ್ಕೆ ಬಂದಿದ್ದೀನಿ ಅಂದ. ನಾನು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಹತ್ತು ಕಡೆ ಬಂದಿದ್ದಕ್ಕೆ ಕ್ಯಾನ್ ಬಿಸಾಕ್ದ. ಅಣ್ಣ ಇರೋಣ ಏನು ಯಾಕೆ ಇಲ್ಲಿದೆಯಾ ಅಂದರೆ ಇಲ್ಲಪ್ಪ ನಾನು ರಿಸರ್ಚ್ಗೆ ಬಂದಿರೋ. ಆಯ್ತು ಮಾತಾಡೋಣ ನೀರು, ನಮ್ಮ ಹುಡುಗನ ಕರಿತೀನಿ, ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿದ್ದೀರಾ ಅಂತ ಕೇಳಿದ್ರೆ ಅವ್ನು 3 ನನ್ನ ಮೇಲೆ ಇದು ಮಾಡೋಕ್ಕೆ ಬಂದರು, ಜಗಳ ಮಾಡೋಕ್ಕೆ ಬಂದರು. ಅದಕ್ಕೆ ನಾನು ನಮ್ಮ ಹುಡುಗರನ್ನ ಕಿರ್ಚ್ಕೊಂಡೆ, ಕರೆದೆ ಜೋರಾಗಿ. ಅವ್ರು ಬರೋಷ್ಟೊತ್ತಿಗೆ ಕಾರ್ ಹತ್ಕೊಂಡು ಜೋರಾಗಿ ಹೊರಟೋದ್ರು. ಒಟ್ಟಾರೆ ಮಂಚನಬೆಲೆ ವೇಬ್ರಿಡ್ಜ್ ಪ್ರದೇಶದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಕಳ್ಳತನದ ಯತ್ನಗಳು ವಾಹನ ಮಾಲೀಕರು ಹಾಗೂ ಚಾಲಕರ ನಿದ್ದೆ ಕೆದಡಿಸಿದೆ. ರಾತ್ರಿ ವೇಳೆ ಪೊಲೀಸ್ ಗಸ್ತು ಹೆಚ್ಚಿಸಿ ಕಳ್ಳರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾದ ದೃಶ್ಯಗಳ ಆಧಾರದ ಮೇಲೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.